ಹಾಯ್, ಎಲ್ಲರೂ ಹೇಗಿದ್ದೀರಾ? ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಹುಳಿ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಗಸಗಸೆ, ಒಣ ಕೊಬ್ಬರಿ, ಜೀರಿಗೆ, ಮೆಂತ್ಯ, ಹಾಗೆಯೇ ಚಕ್ಕೆ ತಗೊಂಡಿದ್ದೀನಿ. ನಾನೀಗ ಮೊದಲಿಗೆ ಮೆಂತ್ಯ ಹುರ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದು ಒಳ್ಳೆ ಪರಿಮಳ ಬರೋ ತನಕ ಫಸ್ಟ್ ಹುರ್ಕೋತೀನಿ. ಈಗ ಮೆಂತ್ಯ ಹುರಿದಿದ್ದಾಗಿದೆ. ಈಗ ನಾನು ನೆಕ್ಸ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇದು ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಾನು ಈ ರೀತಿ ಮಾಡ್ತೀನಿ, ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ಹುಳಿ ಪುಡಿ. ಜೀರಿಗೆ ಕೂಡ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋತಾ ಇದ್ದೀನಿ. ನೋಡಿ, ನಾನಿವಾಗ ಜೀರಿಗೆ ಕೂಡ ಹುರಿದಿದ್ದಾಗಿದೆ, ಅದನ್ನೂ ಹಾಕ್ಕೊಂಡಿದ್ದೀನಿ. ನಾನೀಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 50 ಗ್ರಾಮಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಘಮ್ಮನ ತನಕ ಹುರ್ಕೋತಾ ಇದ್ದೀನಿ ನಾನಿವಾಗ. ಇವಾಗ ಉದ್ದಿನಬೇಳೆ ಹುರಿದಿದ್ದಾಗಿದೆ. ಇದನ್ನು ನಾನು ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾನೀಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇಲ್ಲೊಂದು 75 ಗ್ರಾಮಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಇದೆಲ್ಲ ಸೇರಿಸಿದ್ರೆ 1/4 kg ಆಗೋಷ್ಟು ಹುಳಿ ಪುಡಿ ಆಗತ್ತೆ. ಇದು ಕೂಡ ಘಮ್ಮನ ತನಕ ಹುರ್ಕೋತೀನಿ. ಈಗ ಕಡಲೆಬೇಳೆ ಕೂಡ ಹುರಿದಿದ್ದಾಗಿದೆ. ನೋಡಿ, ಘಮ್ ಅಂತ ಆಗಿದೆ. ನಾನಿಲ್ಲಿ ಒಂದೊಂದು ಪದಾರ್ಥ ಕೂಡ ಸಪ್ರೇಟಾಗಿ ಹುರಿತಾ ಇದ್ದೀನಿ. ನಾನಿಲ್ಲಿ ಯಾವುದಕ್ಕೂ ಎಣ್ಣೆ ಹಾಕ್ತಾ ಇಲ್ಲ, ಒಂದು ಹನಿ ಕೂಡ ಎಣ್ಣೆ ಇಲ್ಲದೆ ಡ್ರೈ ಆಗಿ ಹುರಿತಾ ಇದ್ದೀನಿ. ಇಲ್ಲಿ ಇದನ್ನು ಈ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ನಾನು ಧನಿಯಾ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಒಂದು 100 ಗ್ರಾಮಷ್ಟು ಧನಿಯಾ ತೊಗೊಂಡಿದ್ದೀನಿ. ನಾನಿಲ್ಲಿ 100 ಗ್ರಾಮು ಬ್ಯಾಡಗಿ ಮೆಣಸಿನ್ಕಾಯಿ, 50 ಗ್ರಾಮು ಗುಂಟೂರು ಮೆಣಸಿನ್ಕಾಯಿ, ಹಾಗೆ ಒಂದು 100 ಗ್ರಾಮ್ ಧನಿಯಾ ಈ ಥರ ತೊಗೊಳ್ತಾ ಇದ್ದೀನಿ ಅಳತೆ ಪ್ರಕಾರ. ನೋಡಿ, ಧನಿಯಾ ಕೂಡ ನೀಟಾಗಿ ಫ್ರೈ ಆಗಿದೆ. ಇದು ನಾನು ಇವಾಗ ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದು ಘಾಟ್ ಆಗಿಬಿಡತ್ತೆ ಅಂತ ಇಷ್ಟು 1/4 ಟೀ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಎಲ್ಲ ನಾನಿಲ್ಲಿ ಸಣ್ಣ ಉರಿಲಿ ಹುರ್ಕೋತಾ ಇದ್ದೀನಿ. ಜೋರು ಉರಿ ಇಟ್ಬಿಟ್ರೆ ಬೇಗ ಕೆಂಪಗಾಗ್ಬಿಡತ್ತೆ. ಒಳಗಡೆ ಮೆಣಸಿನ್ಕಾಯಿ ಬೀಜ ಎಲ್ಲ ಕೆಂಪಗಾಗಿರಲ್ಲ, ಹಸಿ ಹಸಿನೇ ಇರುತ್ತೆ. ನೋಡಿ, ಮೆಣಸಿನ್ಕಾಯಿ ಕೂಡ ಹುರಿದಿದ್ದಾಗಿದೆ. ಇದನ್ನು ಕೂಡ ನಾನು ಈ ತಟ್ಟೆಗೆ ಹಾಕೋತಾ ಇದ್ದೀನಿ. ಈಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದಕ್ಕೂ ಸಹ ಚೂರಿ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿಯು ನೀಟಾಗಿ ಹುರಿದಿದ್ದಾಗಿದೆ. ಇವಾಗ ಇದನ್ನು ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ, ಜಾಸ್ತಿ ಏನು ಬೇಡ. ಇದನ್ನು ಕೂಡ ಘಮ್ಮನ ತನಕ ಹುರ್ಕೋತೀನಿ. ಈಗ ಇದು ಆಪ್ಷನಲ್ಲು. ಕೆಲವರು ಗಸಗಸೆ ಹಾಕೋತಾರೆ, ಕೆಲವರು ಹಾಕ್ಕೊಳ್ಳಲ್ಲ. ನಾನು ಮಾಡೋ ಹುಳಿ ಪುಡಿಗೆ ನಾನು ಗಸಗಸೆ ಹಾಕೋತೀನಿ. ಹುಳಿ ಮಾಡಿದಾಗ ಘಮ್ ಅಂತ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಗಸಗಸೆ ಹುರಿದಿದ್ದಾಗಿದೆ, ಇದನ್ನು ಕೂಡ ಹಾಕೋತಿದ್ದೀನಿ. ನೋಡಿ, ನಾನೀಗ ದಾಲ್ಚಿನ್ನಿ ತೊಗೊಂಡಿದ್ದೆ, ಇದನ್ನೂ ಹಾಕೋತಾ ಇದ್ದೀನಿ. ನಾನಿಲ್ಲಿ 1-2 ಇಂಚಷ್ಟು ತೊಗೊಂಡಿದ್ದೀನಿ ಚಕ್ಕೆನ, ಜಾಸ್ತಿ ಬೇಡ ಹುಳಿ ಪುಡಿಗೆ. ಹುಳಿ ಪುಡಿಲಿ ತರಕಾರಿ ಭಾತ್ ಮಾಡ್ತೀವಲ್ಲ, ಒಗ್ಗರಣೆಯಲ್ಲಿ ತರಕಾರಿನೆಲ್ಲ ಬೇಯಿಸ್ಕೊಂಡು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು, ಬಟಾಣಿ ಎಲ್ಲ ಹಾಕಿ ಭಾತ್ ಕಲಿಸ್ಬೇಕಾದ್ರೆ ಈ ಪುಡಿನ ಹಾಕಿ ಭಾತ್ ಕಲಿಸ್ಬೋದು, ತುಂಬ ಚೆನ್ನಾಗಿರುತ್ತೆ.
ಮತ್ತು ವಾಂಗಿಭಾತ್ ಮಾಡ್ತೀವಲ್ಲ ಅವಾಗ ಕೂಡ ಇದೇ ಹುಳಿ ಪುಡಿನ ಹಾಕಿ ಕಲಿಸ್ತೀನಿ. ನಾನು ಒಗ್ಗರಣೆಗೆ ಒಂದೆರಡು ಲವಂಗ ಹಾಕ್ಕೊಂಬಿಡ್ತೀನಿ. ಹಾಕ್ಕೊಂಬಿಟ್ಟು ಆಮೇಲಿಂದ ತರಕಾರಿ ಎಲ್ಲ ಬೆಂದಮೇಲೆ, ಬದನೆಕಾಯಿ ಬೆಂದಮೇಲೆ ಈ ಪುಡಿ ಹಾಕಿ ಆಮೇಲೆ ಅನ್ನ ಹಾಕಿ ಕಲಿಸ್ತೀನಿ. ಆ ವಾಂಗಿಭಾತ್ ಕೂಡ ಈ ಪುಡಿಲಿ ಮಾಡ್ಬೋದು. ಇವಾಗ ಚಕ್ಕೆ ಕೂಡ ಘಮ್ ಅಂತ ಹುರಿದಿದ್ದಾಗಿದೆ. ಇದನ್ನು ಈ ತಟ್ಟೆಗೆ ಹಾಕೋತಾ ಇದ್ದೀನಿ. ನಾನೀಗ ಒಣಕೊಬ್ಬರಿ ಹಾಕೋತಾ ಇದ್ದೀನಿ. ಕೆಲವರು ಒಣಕೊಬ್ಬರಿ ಹಾಕಲ್ಲ ಹುಳಿ ಪುಡಿಗೆ. ರುಬ್ಬು ಹಾಕಬೇಕಾದ್ರೆ ಹಸಿಕಾಯಿ ಇರುತ್ತಲ್ಲ ಅದನ್ನು ಈ ಹುಳಿ ಪುಡಿ ಜೊತೆ ರುಬ್ಬು ಹಾಕ್ತಾರೆ. ನಾನು ಜಾಸ್ತಿ ಹಸಿಕಾಯಿ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಇಲ್ಲಿ ಒಣಕೊಬ್ಬರಿ ಒಂದು ಸ್ವಲ್ಪ ಬ್ರೌನಿಶ್ ಆಗಬೇಕು, ಅಲ್ಲಿ ತನಕ ಗರ್ಗರಿ ಆಗೋ ತನಕ ಹುರ್ಕೊಂಡ್ರೆ ನೀವು 1 ತಿಂಗಳಲ್ಲ 2 ತಿಂಗಳಿಟ್ರು ಏನೂ ಆಗಲ್ಲ. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಹುಳಿ ಪುಡಿನ ಏನೂ ಆಗಲ್ಲ, ಹಾಗೆ ಫ್ರೆಶ್ ಆಗೇ ಇರುತ್ತೆ. ನಾನು ಲಾಸ್ಟಲ್ಲಿ ಒಣಕೊಬ್ಬರಿ ಹಾಕೊಂಡು ಹುರಿತಾ ಇದ್ದೀನಿ. ಇದರಲ್ಲೇ ಜಿಡ್ಡಿನ ಅಂಶ ಇರುತ್ತಲ್ಲ, ಹಾಗಾಗಿ ಮತ್ತೆ ಎಣ್ಣೆ ಏನು ಬೇಡ ಇದಕ್ಕೆ. ನೋಡಿ ಒಣಕೊಬ್ಬರಿ ಕೂಡ ಈ ರೀತಿ ಬ್ರೌನ್ ಕಲರ್ ಆಗಿದೆ. ನಾನಿವಾಗ ಸ್ಟವ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ಆಫ್ ಮಾಡಿ ನಾನು ಇದನ್ನು ಕೂಡ ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ ಹುಳಿ ಪುಡಿಗೆಲ್ಲ ಹುರ್ಕೊಂಡಿದ್ದಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ಒಂದು 10-15 ನಿಮಿಷ ಬಿಟ್ಟರೆ ತಣ್ಣಗಾಗತ್ತೆ. ಆಮೇಲೆ ನಾನು ಪೌಡ್ರ್ ಮಾಡಿ ಮತ್ತೆ ಹುಳಿ ಪುಡಿ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನಾನೀಗ ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೀನಿ. ತರ್ತರಿಯಾಗಿ ಫಸ್ಟಿಗೆ ಪೌಡ್ರ್ ಮಾಡ್ಕೋತೀನಿ. ಎಲ್ಲ ತಣ್ಣಗಾಗಿದೆ ನಾನು ಹುರಿದಿರೋ ಪದಾರ್ಥ ಎಲ್ಲ. ಈಗ ಮೆಣಸಿನ್ಕಾಯಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ, ಗಸಗಸೆ ಎಲ್ಲ ಹುರ್ಕೊಂಡಿದ್ನಲ್ಲ ಇದನ್ನು ನಾನು ಇವಾಗ ಪೌಡ್ರ್ ಮಾಡ್ಕೋತೀನಿ. ನೋಡಿ ಇದು ಕೂಡ ತರಕಾರಿಯಾಗಿ ಪುಡಿ ಆಗಿದೆ. ಇವಾಗ ಇದನ್ನು ಮೆಣಸಿನ್ಕಾಯಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಹಾಕ್ಬಿಡ್ತೀನಿ ನಾನು. ಇವಾಗ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಾಡಿಕೊಂಡು ಪುನಃ ನಾನು ಮಿಕ್ಸಿಗೆ ಹಾಕೋತೀನಿ. ಇನ್ನೂ 1 ಸಲ 2 ಸಲ ಹಾಕಬೇಕಾಗತ್ತೆ ನಾನು ಮಿಕ್ಸಿಗೆ. ಇವಾಗ ನೋಡಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು ಇವಾಗ ನಾನು ಪೌಡ್ರ್ ಮಾಡ್ಕೋತೀನಿ. ನಾನಿಲ್ಲಿ ತುಂಬ ನುಣ್ಣಗೆ ಪುಡಿ ಮಾಡಲ್ಲ, ಸ್ವಲ್ಪ ತರ್ತರಿಯಾಗಿರಬೇಕು. ಇಲ್ಲಾಂದರೆ ಹುಳಿ ಪುಡಿ ತುಂಬ ನೈಸ್ ಆಗಿಬಿಟ್ರೆ ಹುಳಿಗೆ ಹಾಕಿದ ತಕ್ಷಣ ಗಂಟು ಆಗೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ತರ್ತರಿಯಾಗೆ ರುಬ್ಕೊಂಡಿರ್ತೀನಿ. ನೋಡಿ ಈ ರೀತಿ ಪೌಡರ್ ಆಗಿದೆ. ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಇವಾಗ ಹುಳಿ ಪುಡಿ ರೆಡಿ ಆಗಿದೆ. ನೀವು ಒಮ್ಮೆ ಈ ರೀತಿ ಹುಳಿ ಪುಡಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.